225ನೇ ಶ್ಲೋಕ. ನೈಷಾ ಪರಾಪರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಂ. ನ ಏಷ ಪರಾವರಮತಿಃ ಭವತಃ ನನು ಸ್ಯಾತ್ ಜಂತೋಃ ಯಥಾ ಆತ್ಮಸುಹೃತಃ ಜಗತಃ ತಥಾ ಅಪಿ ಸಂಸೇವಯ ಸುರತರೋಃ ಇವ ತೇ ಪ್ರಸಾದಃ ಸೇವಾನುರೂಪ ಉದಯಃ ಅಥವಾ ಸೇವಾನುರೂಪಃ ಉದಯಃ ನ ಪರಾವರತ್ವಂ. ಇದು ಸಪ್ತಮ ಸ್ಕಂದದ್ದು. ನರಸಿಂಹದೇವರ ಮುಂದೆ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ನ ಏಷಾ ಪರಾವರಮತಿ ಭವತಿ ನನು ಸ್ಯಾತ್, ನನು ನ ಸ್ಯಾತ್ ಅಂತ. ಪರಾವರಮತಿ, ಇವನು ಪರ, ಪರ ಅಂದ್ರೆ ಶ್ರೇಷ್ಠ, ಇವನು ಅವರ ಎಂಬತಕ್ಕಂತಹ ಬುದ್ಧಿ. ನಾವು ಒಬ್ಬನನ್ನ ಶ್ರೇಷ್ಠ, ಒಬ್ಬನನ್ನ ಗರಿಷ್ಠ ಅಂತ ನಾವು ಮನುಷ್ಯರು ನೋಡ್ತೇವೆ. ಆದ್ರೆ ದೇವರು ಹಾಗೆ ಒಬ್ಬನನ್ನ ಪರ ಮತ್ತೊಬ್ಬನನ್ನ ಅವರ ಅಂತ ನೋಡೋದಿಲ್ಲ. ಜಂತೋಹ ಯಾ ಪರಾವರಮತಿ, ಜಂತುವಿನಲ್ಲಿ ಇರುವಂತದ್ದು. ಜನ್ಮನ ಜಾಯತೆ ಜಂತು, ಹುಟ್ಟಿದ ಒಬ್ಬ ವ್ಯಕ್ತಿ, ಅವನಲ್ಲಿ ಇಂತಹ ಒಂದು ಪರಾವರಮತಿ ಇದೆಯಲ್ಲ, ಯಥಾ ಅಂತಹ ಒಂದು ಪರಾವರಮತಿ ಅದು ಭಗವಂತನಿಗಾಗ್ಬೇಕಾದ್ರೆ ಆತ್ಮಸುಹೃದ ಜಗತಃ ಆತ್ಮಸುಹೃದ, ಇಡೀ ಜಗತ್ತಿಗೂ ಮತ್ತು ನಮ್ಮೆಲ್ಲರಿಗೂ ಸ್ನೇಹಿತನಾಗಿರ್ತಕ್ಕಂಥ ಭಗವಂತನಿಗಾಗ್ಬೇಕಾದ್ರೆ ಅದು ಇಲ್ಲ. ಮತ್ತೇನು? ಸಂಸೇವಯ ಸುರತರೋರಿವತೆ ಪ್ರಸಾದ, ಇದು ಹಿಂದೆ ಬಂದತ್ತೆ. ಸುರತರೋರಿವ, ಯಾವ ರೀತಿಯಲ್ಲಿ ಕಲ್ಪವೃಕ್ಷವು ಸೇವೆಗನುಗುಣವಾಗಿ ಸೇವಾನುರೂಪ ಫಲ ಉದಯ, ಸೇವೆಗೆ ಅನುಗುಣವಾಗಿ ಫಲಪ್ರಾಪ್ತಿಯೋ, ಅದೇ ರೀತಿಯಲ್ಲಿ ಸೇವಾನುರೂಪ ಉದಯೋ ನ ಪರಾವರತ್ವಂ, ಅವರವರ ಸೇವೆಗೆ ಅನುಗುಣವಾಗಿ ಫಲದ ಉದಯತ್ವ, ಅವರವರ ಸೇವೆಗೆ ಅನುಗುಣವಾಗಿ ಫಲಪ್ರಾಪ್ತಿಯ ಹೊರತಾಗಿ ದೇವತೆಗಳು ಅಂದ ಮಾತ್ರಕ್ಕೆ ಶ್ರೇಷ್ಠರು, ದೈತ್ಯರು ಅಂದ ಮಾತ್ರಕ್ಕೆ ಕನಿಷ್ಠರು ಅಂತಲ್ಲ. ದೇವತೆಗಳಲ್ಲಿ ಭಕ್ತಿಪೂರ್ವಕವಾದ ಸೇವೆ ಇದೆ, ಆದ್ದರಿಂದಾಗಿ ಅವರು ಶ್ರೇಷ್ಠರು. ದೈತ್ಯರಲ್ಲಾಗ್ಬೇಕಾದ್ರೆ ಭಕ್ತಿಪೂರ್ವಕವಾದ ಸೇವೆ ಇಲ್ಲ, ಆದ್ದರಿಂದ ಅವರು ಕನಿಷ್ಠರು. ಹಾಗಾಗಿ ಅವರ ಭಾವನೆ ಅನುಗುಣವಾಗಿ ಅವರು ಮಾಡಿದ ಕೆಲಸವು ಶ್ರೇಷ್ಠವೋ ಗರಿಷ್ಠವೋ ಅಂತ ಗೊತ್ತಾಗತ್ತೆ ಹೊರತು ಒಬ್ಬ ದೈತ್ಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಕನಿಷ್ಠ ಅಂತಲ್ಲ. ಪ್ರಹ್ಲಾದ ದೈತ್ಯ ಕುಲದಲ್ಲೇ ಹುಟ್ಟಿದವನು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಂತ ಪ್ರಹ್ಲಾದನಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಭಗವಂತ ಹೇಳ್ಕೊಳ್ತಾನೆ. ಬಲಿಚಕ್ರವರ್ತಿ ದೈತ್ಯ ರಾಜನಾದರೂ ಕೂಡ ಬಲಿಚಕ್ರವರ್ತಿಯ ಮನೆಯ ದ್ವಾರಪಾಲಕನಾಗಿದ್ದಾನೆ ಭಗವಂತ. ಹೀಗೆ ಒಂದು ಕೀಳು ಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಮಾತ್ರಕ್ಕೆ, ಅಂದ್ರೆ ದೈತ್ಯ ಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಮಾತ್ರಕ್ಕೆ ಸುಮ್ಮನೆ ಶಿಕ್ಷೆ ಕೊಡುವುದು, ದೇವಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಮಾತ್ರಕ್ಕೆ ಅಪರಾಧ ಮಾಡಿದರೂ ಅದನ್ನು ಮುಚ್ಚಾಕಿ ಅನುಗ್ರಹ ಮಾಡೋದು, ಆ ವ್ಯವಸ್ಥೆ ಭಗವಂತನಲ್ಲಿ ಇಲ್ಲ. ಭಗವಂತ ಅವರವರ ಸೇವೆಗೆ ಅನುಗುಣವಾಗಿ, ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಹೀಗೆಲ್ಲ ಮಾಡುವಂಥದ್ದು, ಅನುಗ್ರಹವನ್ನು ಮಾಡ್ತಾನೆ. ನಾ ಏಷಾ ಪರಾವರಮತಿ ಭವತೋ ನನು ಸ್ಯಾತ್ ಜಂತೋ ಯಥಾ ಆತ್ಮಸುಹೃದ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಉದಯ ನ ಪರಾವರತ್ವಂ. ವ್ಯಾಖ್ಯಾನ ಓದ್ತೀನಿ. ತಥಾಪಿ ಬ್ರಹ್ಮಣಃ ಪ್ರಕಾರಾಂತರೇಣ ವಿಷಮತ. ಅಲ್ಲಿ ಹಿಂದೆ ಆ ಸಮುದ್ರ ಮಥನದ ದೃಷ್ಟಾಂತವನ್ನು ಇಟ್ಟುಕೊಂಡು ಭಗವಂತನಿಗೆ ವಿಷಮತ, ವೈಷಮ್ಯ ಇಲ್ಲ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ವ್ಯವಸ್ಥೆ ಭಗವಂತನಲ್ಲಿ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ರು. ಅದಕ್ಕೆ ಇನ್ನೊಂದು ತರದಲ್ಲಿ ಇಲ್ಲ, ವೈಷಮ್ಯ ಎಂಬುದಿದ್ದೇ ಇದೆ. ತಥಾಹಿ ಯತ್ರ ಉಭಾಭ್ಯಾಮಪಿ ಸೇವಾ ಕೃತ ತಥಾಪಿ ಫಲಂ ಏಕಸ್ಯ ಅಲ್ಪಂ ಅನ್ಯಸ್ಯ ಮಹತ್ ತತ್ರ ಕಥಂ. ಇಬ್ಬರೂ ಸಮಾನವಾಗಿ ಸೇವೆಯನ್ನು ಮಾಡಿದ್ದಾರೆ, ಒಬ್ಬರಿಗೆ ದೊಡ್ಡ ಫಲ ಮತ್ತೊಬ್ಬರಿಗೆ ಅಲ್ಪ ಫಲ. ಯಾಕಂದ್ರೆ ಅಲ್ಲಿ ಸಮುದ್ರ ಮಥನ ಮಾಡಿದಾಗ ದೈತ್ಯರಿಗೂ ಒಂದು ಅಲ್ಪ ಫಲ ಸಿಕ್ಕಿದೆ. ಯಾವ್ದು ಅಲ್ಪ ಫಲ? ಹೆಂಡ, ಏನೋ ಸುರಾಪಾನ. ಅವರಿಗೆ ಬೇಕಾಗಿರತಕ್ಕಂಥ ಹೆಂಡ ಸಿಕ್ಕಿದೆ ಅವರಿಗೆ. ಅದಕ್ಕೊಂದು ವಾರುಣಿ ಅಂತ ಒಂದು ಹೆಸರು. ವಾರುಣಿ ಅಂತಕ್ಕಂಥ ಒಂದು ಹೆಂಡ ಅವರಿಗೆ ಸಿಕ್ಕಿದೆ. ದೇವತೆಗಳಿಗಾಗಬೇಕಾದ್ರೆ ಸಾವೇ ಬರದೇ ಇರತಕ್ಕಂತಹ
ಅಮೃತ ಸಿಕ್ಕಿದೆ. ಫಲದಲ್ಲಿಗೆ ಫಲಂ ಏಕಸ್ಯ ಅಲ್ಪ, ಒಬ್ಬನಿಗೆ ಅಲ್ಪ ಫಲ, ಅನ್ಯಸ್ಯ ಮಹತ್ ತತ್ರ ಕಥಂ, ಒಬ್ಬನಿಗೆ ಅಲ್ಪ ಫಲ ಮತ್ತೊಬ್ಬನಿಗೆ ಮಹತ್ ಫಲ. ಯಾಕೆ ಹೀಗೆ? ನಚ ಪೂರ್ವತ್ರ ಇವಾತ್ರ ಸಮಾಧಾನಂ, ಹಿಂದೆ ಹೇಳಿದ ಸಮಾಧಾನ ಹೇಳಿಕ್ ಬರೋದಿಲ್ಲ. ಪೂರ್ವಂ ಹಿ ಸೇವಾಭಾವಾಭಾವ್ಯಾಭ್ಯಂ ಫಲಾಭಾವಾಭಾವಂ ಇತಿ ವೈಶಂಬರ್ಯರ್ಥಂ. ಒಂದು ಕಡೆ ಸೇವೆ ಮಾಡಿದ್ದಾರೆ, ಸೇವೆ ಮಾಡಿಲ್ಲ, ಸೇವೆ ಮಾಡಿದ್ರಿಂದ ಫಲ ಇದೆ, ಸೇವೆ ಮಾಡದೇ ಇದ್ದರಿಂದ ಫಲ ಇಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಟ್ರು. ಅರಿಲ್ಲ ಆತರ ಹೇಳೋದಿಲ್ಲ. ಇಬ್ರು ಸೇವೆ ಮಾಡಿದ್ದಾರೆ, ನಚಾತ್ರ ತಥಾ ಅಸ್ತಿ, ಇಲ್ಲಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಉಭಯತ್ರ ಉಭಯೋರಪಿ ಸದ್ಭಾವಾತ್, ಎರಡೂ ಕಡೆ ಎಲ್ಲರಲ್ಲೂ ಕೂಡ ಸೇವೆ ಎಂಬುದು ಕಂಡು ಬರ್ತಾ ಇದೆ. ಇಬ್ರು ಕೂಡ ಏನ್ ಮಾಡಿದ್ದಾರೆ? ಸೇವೆಯನ್ನು ಮಾಡಿದ್ದಾರೆ. ಪರಂತು ಫಲೇ ಅಲ್ಪತ್ವ ಮಹತ್ವ ಲಕ್ಷಣಂ ವೈಷಮ್ಯ ಮಾತ್ರಮಸ್ತಿ. ಒಂದು ಕಡೆ ಅಲ್ಪ ಫಲ, ಮತ್ತೊಂದು ಕಡೆ ಮಹತ್ಫಲ ಎಂಬತಕ್ಕಂಥ ವೈಷಮ್ಯ ಕಾಣ್ತಾ ಇದೆ. ತಚ್ಚ ಬ್ರಹ್ಮಣಃ ಅಯಂ ಪರಃ ಅಸೌ ಅಪರಃ ಇತಿ ಮತಿಂ ವಿನ ನೋಪಪದ್ಯತೆ. ಅಲ್ಲಿಗೆ ಫಲ ಕೊಡೋನು ಯಾರು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದಷ್ಟೇ ನಮ್ಮ ಕರ್ತವ್ಯ, ಫಲ ಕೊಡೋದು ದೇವರೇ ಅಲ್ವಾ. ಅಂದ್ಮೇಲೆ ಫಲ ಕೊಡೋಂತವ್ರೆ ಅಂದ್ಮೇಲೆ ಒಬ್ಬರಿಗೆ ಸಮಾನವಾದ ಪ್ರಯತ್ನವಿದ್ದರೂ ಕೂಡ ಒಬ್ಬರಿಗೆ ಅಲ್ಪ ಫಲ, ಮತ್ತೊಬ್ಬರಿಗೆ ಮಹತ್ಫಲವನ್ನು ಕೊಟ್ಟಿದ್ದಾನೆ ಅಂದ್ರೆ ಅಭಿಪ್ರಾಯ ಏನದರದ್ದು? ಭಗವಂತ ಒಬ್ಬನನ್ನ ಪರ, ಮತ್ತೊಬ್ಬನನ್ನ ಅಪರ. ಪರ ಅಂದ್ರೆ ಶ್ರೇಷ್ಠ, ಅಪರ ಅಂದ್ರೆ ಕನಿಷ್ಠ ಅಂತ ನೋಡ್ತಾ ಇದ್ದಾನೆ. ಹೇಗೆ ಮನುಷ್ಯರು ಪೂರ್ವಾಗ್ರಹಗಳಿಂದಾಗಿ ಒಬ್ಬರಿಗೆ ಸ್ಥಾನಮಾನ ಕೊಡ್ತಾರೆ, ಮತ್ತೊಬ್ಬರಿಗೆ ಅವಮಾನ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೋ ಹಾಗೆ ದೇವರು ಕೂಡ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಬ್ರಹ್ಮಣ ಅಯಂ ಪರಃ ಅಸೌ ಅಪರಃ ಇತಿ ಮತಿಂ ವಿನ ನೋಪಬದ್ಧತೆ. ಹೀಗೆ ಫಲದಲ್ಲಿ ವ್ಯತ್ಯಾಸಕ್ಕೆ ಕಾರಣ ಏನು? ಫಲ ಕೊಡುವಂತ ದೇವರೇನಿದ್ದಾನೆ ಅವನು ಹಾಗೆ ಒಬ್ಬನನ್ನ ಕನಿಷ್ಠನನ್ನಾಗಿ ಮತ್ತೊಬ್ಬನನ್ನ ಗರಿಷ್ಠನನ್ನಾಗಿ ನೋಡೋದೇ ಕಾರಣ, ಅದಲ್ಲದೆ ಮತ್ತೇನೂ ಅಲ್ಲ ಅಂತ ಪ್ರಶ್ನೆ. ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಪ್ರಹ್ಲಾದನ ಮಾತನ್ನು ಉತ್ತರವನ್ನಾಗಿ ಕೊಡ್ತಾ ಇದ್ದಾರೆ. ನೈಷಾ ಪರಾವರಮತಿ ಎಂಬುದಾಗಿ. ಯದ್ಯಪಿ ಜಗತಃ ಏವ ಆತ್ಮನಾ ಸ್ವತಃ ಏವ ನಿರ್ನಿಮಿತ್ತಂ ಸುಹೃದಃ ಭವತಃ ತವ. ಭಗವಂತ ಆತ್ಮ ಜಗತಃ ಆತ್ಮ ಸುಹೃದ, ಇಡೀ ಜಗತ್ತಿಗೆ ಭಗವಂತ ಸುಹೃತ್ತು ಅಂದ್ರೆ ಯಾವ ಇಡೀ ಜಗತ್ತಿಗೆ ಬಂಧು, ನಿರ್ನಿಮಿತ್ತ ಬಂಧು, ಅನಿಮಿತ್ತ ಬಂಧು ಅಂತ. ಅಂದ್ರೆ ಯಾವುದೋ ಒಂದು ಕಾರಣದಿಂದ ಭಗವಂತ ನಮ್ಮ ಬಂಧು ಅಲ್ಲ, ಯಾವ ಕಾರಣವೂ ಇಲ್ಲದೇನೆ ಭಗವಂತ ನಮ್ಮೆಲ್ಲರ ಬಂಧು. ಜಗತಃ ಏವ ಆತ್ಮನ ಸ್ವತಃ ಏವ. ಆತ್ಮ ಬಂಧು ಅಂದ್ರೆ ಆತ್ಮನಾಯ ಬಂಧು, ತಾನೇ ಎಲ್ಲರ ಬಂಧುವಾಗಿ ನಿಂತವನು ಭಗವಂತ. ಯಾವ ಕಾರಣವೂ ಇಲ್ಲದೇನೆ ನಿರ್ನಿಮಿತ್ತಂ ಸುಹೃತಃ ಭವತಃ ತವ ಜಂತೋಹ ಯತ. ಮನುಷ್ಯ ಮಾತ್ರ ಸೇವ, ಅವ ಸಾಮಾನ್ಯವಾಗಿ ಹುಟ್ಟಿದ ಮನುಷ್ಯನಲ್ಲಿ ಯಾವ ರೀತಿಯಾಗಿ ತಾರತಮ್ಯ ಮಾಡುವ ಭಾವನೆ ಇರುತ್ತೆ, ಒಬ್ಬರನ್ನ ಮೇಲೂ ಒಬ್ಬರನ್ನ ಕೀಳನ್ನಾಗಿ ನೋಡ್ತಕ್ಕಂಥ ಭಾವನೆ ಇರುತ್ತೆ, ಹಾಗೆ ನಿನ್ನಲ್ಲಿರೋದಿಲ್ಲ. ಅಯಂ ಪರಃ ಅಸೌ ಅಪರಃ ಇತ್ಯೇವಂ ರೂಪಾಮತಿ ವೈಷಮ್ಯಂ ನಾಸ್ತಿ. ವಸ್ತುತಃ ಮನುಷ್ಯರಲ್ಲಿ ಇರುವಂತಹ ವೈಷಮ್ಯ ಬುದ್ಧಿ ಅದು ನಿನ್ನಲ್ಲಿ ಇಲ್ಲ. ಆದರೆ ತಥಾಪಿ ಉದಯ ಫಲಂ ತಾವತ್ ತಾರತಮ್ಯೇನ ಭವತು. ತಾರತಮ್ಯದಿಂದ ಫಲ ಸಿಕ್ತವಾಗ್ತಾ ಇದೆ. ಒಬ್ಬರಿಗೆ ಮಹತ್ಫಲ, ಒಬ್ಬರಿಗೆ ಅಲ್ಪಫಲ. ತೇ ಪ್ರಸಾದಾನುರೂಪ. ಫಲ ಯಾವತ್ತೂ ಕೂಡ ನಿನ್ನ ಪ್ರಸಾದಕ್ಕೆ ಅನುಗುಣವಾಗಿ, ಪ್ರಸಾದ ಅಂದ್ರೆ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆಗೆ ಅನುಗುಣವಾಗಿ ನಮಗೆ ಫಲಪ್ರಾಪ್ತಿಯಾಗುವಂಥದ್ದು. ಪ್ರಸಾದಶ್ಚ ಸೇವಾನುರೂಪ. ಪ್ರಸಾದ, ದೇವರು ಹೇಗೆ ನಮ್ಮಲ್ಲಿ ಪ್ರಸನ್ನನಾಗ್ತಾನೆ? ನಮ್ಮ ಸೇವೆಗೆ ಅನುಗುಣವಾಗಿ ನಮ್ಮಲ್ಲಿ ಹೆಚ್ಚು 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 ಪ್ರಸನ್ನನಾಗ್ತಾ ಹೋಗ್ತಾನೆ. ಸೇವೆ ಮಾಡಿಲ್ಲ ಅಂದ್ರೆ ಪ್ರಸನ್ನತೆ ಕಡಿಮೆ ಆಗ್ತಾ ಹೋಗುತ್ತೆ. ಸುರತರೋಹ ಪ್ರಸಾದ ಇವ. ಸುರತರು ಕಲ್ಪವೃಕ್ಷದ ಪ್ರಸಾದದಂತೆ ನಿನ್ನ ಪ್ರಸನ್ನತೆ. ನತು ಪರಾವರತ್ವಂ ಅಪೇಕ್ಷೆ ಇತಿ. ಹೊರತು ಇವನು ಶ್ರೇಷ್ಠ, ಇವನು ಕನಿಷ್ಠ ಅನ್ನೋದು ಅಭಿಪ್ರಾಯವಲ್ಲ. ಇದಮುದಿತಂ ಭವತಿ. ದೈವಾದ್ ಆಗತಸ್ಯ ಕಲ್ಪತರೋಹೋ ಸೇವಾ ಬಹುವಿಹಿ ಕೃತ. ಏನೋ ನಮಗೆ ಸಿಕ್ಕಿರ್ತಕ್ಕಂಥ ಕಲ್ಪತರು, ಅದು ಸ್ವರ್ಗಲೋಕದ ತರು, ಕಲ್ಪತರು ನಮಗೆ ಸಿಕ್ತು ಅಂದ್ರೆ ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ಯೋಗ್ಯತೆಗೆ ಅನುಗುಣವಾಗಿ ಸೇವೆಯನ್ನು ಮಾಡ್ತೇವೆ. ಸೇವೆಯಾಚ ಫಲಂ ಪ್ರಾಪ್ತಂ ತದಪಿ ತಾರತಮ್ಯೇನೇವ. ಸೇವೆ ಮಾಡಿದವರಿಗೆಲ್ಲ ಒಂದೇ ತರ ಫಲ ಅಲ್ಲ, ಅಲ್ಲೂ ತಾರತಮ್ಯ ವ್ಯತ್ಯಾಸ ಇದೆ. ತಾರತಮ ಭಾವ, ಹೆಚ್ಚು ಕಡಿಮೆ ಅನ್ನೋ ವ್ಯವಸ್ಥೆ ಇದ್ದೇ ಇದೆ. ಏಕಸ್ಯ ರಾಜತ್ವಂ ಅನ್ಯಸ್ಯ ಅಮಾತ್ಯತ್ವಂ ಇತ್ಯಾದಿ. ಇಬ್ಬರು ಹೋಗಿ ಒಂದು ಕಲ್ಪವೃಕ್ಷದ ಸೇವೆ ಮಾಡ್ತಾ ಇದ್ದಾರೆ, ನೀರು ಹಾಕೋದು, ಪ್ರದಕ್ಷಿಣೆ ಬರೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ರಾಜ ಆಗ್ಬಿಟ್ಟ, ಮತ್ತೊಬ್ಬ ಮಂತ್ರಿಯಾದ. ಯಾಕೆ? ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಯೋಗ್ಯತೆ ಅನುಗುಣವಾಗಿ. ತತ್ವದ್ರಷ್ಟವ್ಯಂ ತತ್ ತಾರತಮ್ಯಂ ಕಿಂ ನಿಮಿತ್ತಂ. ಇಬ್ಬರೂ ಒಂದೇ ಹೊತ್ತಿಗೆ ಒಂದೇ ಕಡೆಗೆ ಹೋಗಿ ಒಂದೇ ತರ ಸೇವೆ ಮಾಡ್ತಾ ಇದ್ದಾರೆ, ಆದ್ರೆ ವ್ಯತ್ಯಾಸ ಯಾಕೆ? ಒಬ್ಬ ಮಾತ್ರ ರಾಜ ಆದ, ಮತ್ತೊಬ್ಬ ಮಂತ್ರಿ ಆದ. ಯಾಕೆ ಹೀಗೆ? ಪ್ರಸಾದ ತಾರತಮ್ಯಾಧೀನಮಿತಿ ಚೇತ್. ಉತ್ತರ ಏನು ಅಂದ್ರೆ ಕಲ್ಪತರು ಅದು ಯಾರಲ್ಲಿ ಎಷ್ಟು ಪ್ರಸನ್ನತೆಯನ್ನು ಹೊಂದುತ್ತೋ ಅವನಿಗಷ್ಟು ಫಲ. ಯಾರು ರಾಜನಾಗಿದ್ದಾನೋ ಅವನಲ್ಲಿ ಹೆಚ್ಚು ಪ್ರಸನ್ನ ದೃಷ್ಟಿಯನ್ನ ಮಾಡಿದೆ ಕಲ್ಪತರು, ಹಾಗಾಗಿ ಅವನಿಗೆ ಹೆಚ್ಚು ಫಲ. ಯಾರ ಮಂತ್ರಿಯಾಗಿದ್ದಾನೋ ಅವನಲ್ಲಿ ಕಡಿಮೆ ಪ್ರಸನ್ನ ದೃಷ್ಟಿಯನ್ನ ಮಾಡಿದೆ,
ಆಗ ಕಡಿಮೆ ಫಲ. ಹೀಗೆ ಪ್ರಸಾದಕ್ಕನುಗುಣವಾಗಿ ಫಲ ಅಂತ ಹೇಳ್ತೀರಾ ಅಂತ ಆದ್ರೆ ಹಂತ ತರ್ಹಿ ಮನಸಾಪಿ ಸ್ಮರ್ತುಂ ಅಯೋಗ್ಯ ಸುರತರೋ ನಿಹಿತಃ ದೋಷ. ಆದ್ರೆ ನೋಡಿ, ಒಬ್ಬನ ಬಗ್ಗೆ ಜಾಸ್ತಿ ಪ್ರಸನ್ನವಾಗತ್ತಂತೆ, ಮತ್ತೊಬ್ಬನ ಬಗ್ಗೆ ಕಡಿಮೆ ಪ್ರಸನ್ನವಾಗತ್ತೆ ಅದು ಅಂತಾದ್ರೆ ಇದು ಯಾಕೋ ಸರಿ ಕಾಣಲ್ಲ. ಯಾಕದು ಕಲ್ಪವೃಕ್ಷ, ದೇವಲೋಕದ ವೃಕ್ಷ, ಅದರಲ್ಲಿ ದೋಷ ಇದ್ದಂಗಾಯ್ತಲ್ವಾ. ಯಾಕೆ ಒಬ್ಬನ ಮೇಲೆ ಜಾಸ್ತಿ ಅನುಗ್ರಹ ಮಾಡತ್ತೆ, ಮತ್ತೊಬ್ಬನ ಮೇಲೆ ಕಡಿಮೆ ಅನುಗ್ರಹ ಮಾಡತ್ತೆ ಅಂದ್ರೆ ಅದರಲ್ಲೇ ಒಂದು ದೋಷವನ್ನು ನಾವು ಕಂಡಂಗಾಯ್ತಲ್ವಾ. ಅಲ್ಲಿಗೆ ಏನಾಯ್ತು, ಅವನ ದೋಷವನ್ನು ಹುಡುಕದಂಗಾಯ್ತಲ್ಲ ಅಂತ ಪ್ರಶ್ನೆ. ಹಾಗಾಗಿ ಆದ್ರೆ ದೇವಲೋಕದ ವೃಕ್ಷ ಅಂದ್ಮೇಲೆ ಅಲ್ಲಿ ದೋಷವಿದೆ, ಒಬ್ಬನನ್ನ ಹೆಚ್ಚಾಗಿ ಕಾಣುವ ಮತ್ತೊಬ್ಬನನ್ನ ಕಡಿಮೆಯನ್ನಾಗಿ ಕಾಣತಕ್ಕಂಥ ಸ್ವಭಾವ ಕಲ್ಪವೃಕ್ಷದಲ್ಲಿದೆ. ಈ ದೋಷ ಕಲ್ಪವೃಕ್ಷದಲ್ಲಿದೆ ಅನ್ನೋದು ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಸೇವಾನುರೂಪೋ ಹಿ ಪ್ರಸಾದ ಇತಿ ಕಥಂ ಸುರತರೋ ದೋಷ ಇತಿ ಚೇತ್ ಸಮಃ ಸಮಾಧಿ. ಹಾಗಾದ್ರೆ ಅಲ್ಲಿ ಯಾವ ತರ ಸೇವೆಗೆ ಅನುಗುಣವಾಗಿ ಫಲ ಅಂದ್ರೆ ಇಬ್ರು ಸುತ್ತು ಬಂದಿರಬಹುದು, ಆದರೆ ಭಕ್ತಿ ಹೇಗಿತ್ತು ಅನ್ನೋದು ನೋಡ್ಬೇಕಾಗತ್ತೆ. ಕಲ್ಪವೃಕ್ಷದ ಸೇವೆ ಮಾಡುವಾಗ ಯಾರು ರಾಜನಾಗಿದ್ದಾನೋ ಅವನಲ್ಲಿ ಅನನ್ಯ ಭಕ್ತಿ ಇತ್ತು. ಅವನಲ್ಲಿ ಅನನ್ಯ ಭಕ್ತಿ ಇದ್ದದ್ದರಿಂದಾಗಿ ಅವನಿಗೇನಾಯ್ತು, ಜಾಸ್ತಿ ಅನುಗ್ರಹ ಆಯ್ತು. ಯಾರಲ್ಲಿ ಭಕ್ತಿ ಕಡಿಮೆ ಇತ್ತೋ ಅವನಿಗೆ ಕಡಿಮೆ ಅನುಗ್ರಹ ಆಯ್ತು. ಇದು ಅವರು ಕಲ್ಪವೃಕ್ಷದ ತಪ್ಪಲ್ಲ. ಮತ್ಯಾರದು ತಪ್ಪು, ವ್ಯಕ್ತಿಯ ತಪ್ಪು ಹೊತ್ತು ಕಲ್ಪವೃಕ್ಷದ ತಪ್ಪಲ್ಲ. ವ್ಯಕ್ತಿಯಲ್ಲಿ ಇದ್ದಂತ ಭಾವನೆಗೆ ಅನುಗುಣವಾಗಿ ಅನುಗ್ರಹವಾಗಿರುವಂತದ್ದು ಅಂತ ಹೇಳ್ತೀವಿ. ಆದ್ರೆ ಸಮಃ ಸಮಾಧಿ, ಇಲ್ಲೂ ಅದೇ ತರ ಸಮಾಧಿ, ಸಮಾಧಿ ಸಮಾಧಾನ, ಉತ್ತರ ಅಂತ ಅರ್ಥ. ಇಲ್ಲೂ ಅಷ್ಟೇ ಭಗವಂತ ದೈತ್ಯರಿಗೆ ಯಾಕೆ ಕಡಿಮೆ ಫಲವನ್ನು ಕೊಟ್ಟಿದ್ದಾನೆ ಅಂದ್ರೆ ಅವರಲ್ಲಿ ಭಕ್ತಿ ಇರಲಿಲ್ಲ, ಅಥವಾ ಇದ್ರೂ ಕಡಿಮೆ ಇತ್ತು, ಆಗ ಕಡಿಮೆ ಫಲ ಅನ್ನೋದನ್ನ ಇಟ್ಕೊಳ್ಬೇಕು. ಜಂತೋಹ ಯಥಾ, ಇದು ಅನ್ವಯ ಅರ್ಥ ನೋಡಿ. ಜಂತೋಹ ಯಥಾ ಪರಾವರಮತಿ, ಹುಟ್ಟಿದ ವ್ಯಕ್ತಿಗೆ, ಹುಟ್ಟಿದ ಮನುಷ್ಯನಲ್ಲಿ ಯಾವ ರೀತಿಯಲ್ಲಿ ಪರಾವರಮತಿ, ಮೇಲು ಕೀಳು ಎಂಬತಕ್ಕಂಥ ಭಾವನೆ ಇದೆಯೋ ಆ ರೀತಿಯಾಗಿರತಕ್ಕಂಥ ಮತಿಯು ತಥಾಪಿ ಹಾಗಿದ್ದರೂ ಪರಾವರಮತಿ ಆತ್ಮಸೌಹೃದ ಜಗತಃ ಆತ್ಮಸೌಹೃದ, ಜಗತ್ತಿಗೆ ಸ್ನೇಹಿತನಾದಂತ ಆತ್ಮೀಯನಾಗಿರುವಂತಹ ಭಗವಂತನಿಗೆ ಏಷ ಈ ರೀತಿಯಾಗಿರುವಂತಹ ಪರಾವರಮತಿ ನನು ಅಥವಾ ನ ಸ್ಯಾತ್ ನನು ಆಗುವುದಿಲ್ಲವಷ್ಟೇ. ಅಂದ್ರೆ ಪರಾವರಮತಿ ಎಂಬುದಿಲ್ಲ, ಒಬ್ಬನ ಮೇಲೋ ಒಬ್ಬನ ಕೀಳು ಅಂತ ಭಗವಂತ ನೋಡೋದಿಲ್ಲ. ತಥಾಪಿ ಒಬ್ಬನನ್ನ ಮೇಲೋ ಒಬ್ಬನನ್ನ ಕೀಳು ಅಂತ ನೋಡದೆ ಹೋದ್ರೂ ಕೂಡ ಸುರತರೋಹ ಇವ ದೇವಲೋಕದ ಕಲ್ಪವೃಕ್ಷದಂತೆ ತೇ ಪ್ರಸಾದ ನಿನ್ನ ಅನುಗ್ರಹವು, ನಿನ್ನ ಪ್ರಸನ್ನತೆಯು, ಸೇವಾನುರೂಪ ಉದಯ ಸೇವೆಗೆ ಅನುಗುಣವಾಗಿರತಕ್ಕಂಥ ಫಲ ಹೊರತು ಪರಾವರತ್ವಂನ ಇವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಸತ್ಕುಲ ಪ್ರಸೂತ, ಇವನು ಕೆಳಗಿನ ಕುಲದಲ್ಲಿ ಹುಟ್ಟುವವನು ಎಂಬತಕ್ಕಂತಹ ವ್ಯತ್ಯಾಸ ಎಂಬುದಿಲ್ಲ. ಪರಾವರತ್ವಂನ ಇವನು ಪರ ಇವನು ಅವರ ಎಂಬತಕ್ಕಂಥದ್ದು ಭಗವಂತನಲ್ಲಿಲ್ಲ. ಹೇಗೆ ಕಲ್ಪವೃಕ್ಷದಲ್ಲಿ ಇಲ್ವೋ ಅದರಂತೆ ಭಗವಂತನಲ್ಲೂ ಕೂಡ ಇಲ್ಲ. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋ ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತೋರೋರಿವತೆ ಪ್ರಸಾದ ಸೇವಾನುರೂಪ ಉದಯೋ ನ ಪರಾವರತ್ವಂ. ಶ್ರೀಕೃಷ್ಣಾರ್ಪಣ.